ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಸ್ವಾಮಿ ದೇವರ ಹೊಸಳ್ಳಿಯಲ್ಲಿ ಭವ್ಯ ರಥೋತ್ಸವ. ಸಕಲ ಭಕ್ತಾದಿಗಳಿಗೆ ಹೊರಗುರು ವೀರಭದ್ರೇಶ್ವರ ಸ್ವಾಮಿ ಭದ್ರಕಾಳಿ ಆಶೀರ್ವಾದವಾಗಿ ಶುಭಕರವಾಗಲಿ. ಎಷ್ಟು ಟೈಮು? 1:15 ಮಠ ಮಧ್ಯಾಹ್ನ. ನಾವಿವತ್ತು ದೇವರ ಹೊಸಳ್ಳಿ ಜಾತ್ರೆಗೆ ಹೋಯ್ತಾ ಇದ್ದೀವಿ. ನಾನು ಆ ಜಾತ್ರೆಗೆ ಹೋಗೇ ಇಲ್ಲ. ಹುಡುಗರೆಲ್ಲ ಅವಾಗೆಲ್ಲ ಬಾ ಅಂತ ಕರೆಯೋರು. ನನಗೆ ಯಾಕೋ ಮನ್ಸಾಗಿರ್ಲಿಲ್ಲ. ಇವಾಗ ಯಾಕೋ ಮನ್ಸಾಗ್ಬಿಡೈತೆ ಹೋಗ್ಬೇಕು ಅಂತ. ಎಷ್ಟು ಜನ ಇರ್ತಾರೋ ಗೊತ್ತಿಲ್ಲ. ಈ ಬಿಸಿಲು ನೋಡಿದ್ರೆ ಯಪ್ಪ, ಮೇ ಬಿ ಇವತ್ತು 32 ಡಿಗ್ರಿ ಇರ್ಬೋದು. 32 ಡಿಗ್ರಿಗೆ ಹಿಂಗೆ ರಾಯಚೂರು ಆ ಕಡೆ ಎಲ್ಲ ಇನ್ ಹೆಂಗಪ್ಪ ಕಷ್ಟ ಕಣಪ್ಪ. ನೀ ಮನೆ ಮುಂದಕ್ಕೆ ಬಂದ್ ಕಾಣಲ್ಲ ನಾನು ಕರೆಯೋದು. ಮಲಗಿದ್ದಿ? 1 ಕಾಲಾದ್ರೂ ಮಲಗಿದ್ಯಾನಲ್ಲ. ಮಾನ ಮರ್ಯಾದೆ ಇಲ್ದವನೆ. ನೋಡ್ರಿ ಇವನು ರೆಡಿ ಆಗ್ಬಿಟ್ಟು ಮಲ್ಕೊಂಡವನೆ 33 ಡಿಗ್ರಿ ಬಿಸ್ಲಾಗೆ ನಿಮ್ದೇ ಒಳಗಡೆ ಮಲಿಕೊಂಡವನೆ. ಹೇ, ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಯಾಕೆ ಹಿಂಗ್ ಬರ್ತಾ ಇದೀನಿ ನಾನು? ಅಲ್ವೋ, ಎಲ್ಲಿಗಾನ ಹೋಗ್ಬೇಕು ಅಂದ್ರೆ ನಾನ್ ಇಲ್ದಲೆ ನೀನ್ ಹೋಗಲ್ಲ, ನೀನ್ ಇಲ್ದಲೆ ನಾನು ಹೋಗಲ್ಲ. ಏನಿದ್ ಕತೆ? ಇದು ಜನ್ಮದ ಸಂಬಂಧ ಅನ್ಸ್ತಾ ಇದೆ ಯಾಕೋ ನಮ್ಗೆ. ಈಗ ನೀನೇ ಬಂದಿಲ್ಲ ನನ್ನ ಮಗನ, ನಾನು ಹೋಯ್ತಾನೆ ಇರ್ಲಿಲ್ಲ. ಹೆಂಗ್ ಹೋಗ್ಲಿ ನಾನು ಒಬ್ನೇ? ನೀನೇನ ಬಂದ್ರೆ ಅವ್ರ ಹುಡುಗಿರ್ನೆಲ್ಲ ನೋಡ್ತಿರ್ತೀಯ, ಮಾತಾಡ್ಸ್ತೀಯ. ಏನಣ್ಣ ಇಂಥ ಕೆಲಸ ಮಾಡ್ತೀಯ? ಪಟ್ನಂತ ಬ್ರೇಕ್ ಹಿಡಿದ್ಬಿಟ್ರೆ ಏನಣ್ಣ ಮಾಡೋದು? ಸಾರಿ ಸಾರಿ ಸರ್, ಬೇಜಾರ್ ಮಾಡ್ಕೊಂಬೇಡಿ. ಇಲ್ಲೇ ಎಲ್ಲ ಅನ್ಸುತ್ತೆ ಲೆಫ್ಟ್ ಹೋಗ್ಬೇಕು. ಲೈತಲ್ಲ ಆರ್ಚು ಕಾಣಿಸ್ತಾ ಇತ್ತಲ್ಲ. ನಮ್ ತಂಗಿ ಯಾವ್ದೋ ಬೇರೆ ರೋಡಲ್ಲಿ ಬರ್ರಿ, ಇಲ್ಲ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಅಂದ್ಲು. ನಂಗೆ ಬೇರೆ ರೋಡ್ ಗೊತ್ತಿದ್ರೆ ತಾನೆ ಹೋಗಕ್ಕೆ. ಶ್ರೀ ವೀರಭದ್ರ ಸ್ವಾಮಿ ದೇವಾಲಯ. ಓಹೋ, ಇಲ್ಲಿಂದಾನೆ ಆಟೋಗಳದು. ಆಟೋದಲ್ಲಿ ಹೋಗೋಣ ನಾವು. ಗಾಡಿ ನಿಲ್ಸಿ. ಏನಿದು? ಸರಹದ್ದು ಪ್ರಾರಂಭ ಸುಸ್ವಾಗತ. ನೆಲ್ಮಂಗ್ಲನ ಇದು? ತುಮಕೂರಿಗೆ ಬರಲ್ವಾ ಇದು? ಫಸ್ಟ್ ಟೈಮ್ ಕಾಣ್ಲ ಗೊತ್ತಾಗಿದ್ದು. ಹಂಗಾರೆ ಇದು ಬೆಂಗಳೂರು ಗ್ರಾಮಾಂತರ ಬಂದ್ಬಿಡುತ್ತಾ? ಜನ ಇರ್ತಾರೆ ಅಂತ ಕೇಳ್ಪಟ್ಟಿದೀನಿ. ನೋಡ್ಬೇಕು ಹೋದ್ಮೇಲೆ. ಅಲ್ಲಿಂದ ಗೊತ್ತಾಗ್ಲಿಲ್ಲ. ಈಗ ನೋಡು ಕತೆ. ಪಾರ್ಕಿಂಗ್ಗಳು ನೋಡು ಎಷ್ಟು ಜನ ಇರ್ಬೋದಲ್ಲ. ಹಂಗಾರೆ ಕಾರ್ತಿ ಇರೋಣ, ಹೋಯ್ತೀವಿ. ಕಾರ್ಗಳು ಮಾತ್ರ ಇಲ್ಲೇ ಗಾಡಿ ಹೋಗ್ಬೋದು. ಇನ್ನೂ 1 ಕಿಲೋಮೀಟರ್ ಹೋಯ್ತು. ಅಲ್ಲೇ ಇಲ್ಲಿಂದಾನೆ ರಶು. ಇಲ್ಲೋಳ ಕಾರ್ ಎಷ್ಟೊಂದವೆ. ಹೊಸಿ ಜನ ಇಲ್ಲ ಕಣಂಗಾರೆ ಕಾರ್ತಿ. ಇಲ್ಲೇ ನಿಲ್ಸ್ಬೇಕಾ? ಹೋಗಿಲ್ವ ಮುಂದಕ್ಕೆ? ಕಣಲೆ ಗಾಡಿ ಎಲ್ಲಿ ಹೋಗೈತೆ ಅನ್ಸುತ್ತೆ. ಹೋಗ್ಬೋದಂತೆ. ಅದು ಇಷ್ಟೇ ಲಾಸ್ಟ್ ಕಣೋ. ಇಲ್ಲೇ ಲಾಸ್ಟ್. ಇಲ್ಲಿಂದ ಹಿಂಗೆ ಇಳಿಸ್ಕೊಂಡು ಹೋಗ್ಬೇಕು. ಅಣ್ಣ ಮುಂದಕ್ಕೆ ಹೋಗಂಗಿಲ್ವಾ ಗಾಡೀಲಿ? ಆಗಲ್ವಂತು. ಇಲ್ಲಿಂದಾನೆ ಕಾರಲ್ಲೇ. ಫೋನ್ ಹುಷಾರ್ ಕಣೋ, ದೇಬ್ಬಿಡ್ತಾರ ಮೇಲೆ. ಅಲ್ಲ ಕಣಲ್ಲ, ಹಿಂಗ್ ವಿಡಿಯೋ ಮಾಡ್ತಿರ್ತೀನಿ ನಾನು. ನನ್ ಕ್ಯಾಮ್ರಾ ದೇಬ್ಬಿಟ್ರ ಮೇಲೆ ಏನೋ ಕೊಡ್ಸಲ್ಲ ಕಾರ್ತಿ. ನಂಗೆ ಅವೆಲ್ಲ ಗೊತ್ತಿಲ್ಲ ಸ್ವಾಮಿ. ಏನೋ ಕೊಡ್ಸ್ಲೇಬೇಕು. ಪ್ರಮೋಷನು ಏನ್ ದೇವರಸಳ್ಳಿ ಜಾತ್ರೆ ಪ್ರಮೋಷನ್ ಮಾಡಕ್ ಬಂದಿರ ನಾನು. ಇಷ್ಟು ದಿನ ಮಾಡಿರೋದ್ರಲ್ಲಿ ₹1 ಇಲ್ಲ ನನ್ನ ಹತ್ರ. ಓಲಿ ಇದನ್ನ ಕೊಡ್ಸಲ್ಲ ಬಾಳೆಹಣ್ಣು. ಈ ವರ್ಷನ ಕೆಲಸ ಸಿಗ್ಲಿ ಅಂತ ಬರೆದ್ಬಿಟ್ಟು ಅದ್ರ ಮೇಲೆ ಎಸ್ಸೇನ ನೋಡ್ರ. ಅಯ್ಯೋ ಪಾಪ. ವೀರಗಾಸೆ ಕುಣಿತ ಪಾರಂಪರಿಕವಾಗಿ ಬಂದಿರೋದು. ಇದನ್ನ ಆಲ್ಮೋಸ್ಟ್ ಆಲ್ ಎಲ್ಲರೂ ಧಾರ್ಮಿಕ ಕ್ಷೇತ್ರ ಶಿವರಾತ್ರಿ ಸಮಯದಲ್ಲಿ ಅಥವಾ ಏನಾದ್ರೂ ಒಂದು ಈ ತರ ದೇವಸ್ಥಾನದ ಉದ್ಘಾಟನೆ ಅಂತದಕ್ಕೆ ಮಾತ್ರ ಸೀಮಿತ ಇತ್ತು. ಈಗಿನವರೆಲ್ಲ ಇದನ್ನು ವ್ಯಾಪಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ದಯವಿಟ್ಟು ಈ ವಿಡಿಯೋ ನೋಡ್ತಿರೋ ನಿಮ್ಗೆ, ನೀವೇನಾದ್ರೂ ವೀರಗಾಸೆ ಕುಣಿತದವ್ರು ಇದೇನ ವಿಡಿಯೋ ನೋಡ್ತಾ ಇದ್ದೀರಿ ಅಂತಂದ್ರೆ ದಯವಿಟ್ಟು ಅಂತದಕ್ಕೆ ಮಾತ್ರ ನೀವು ಯಾವತ್ತೂ ಹೋಗಕ್ ಹೋಗ್ಬೋದು. ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಸ್ವಾಮಿ ದೇವರ ಹೊಸಳ್ಳಿಯಲ್ಲಿ ಭವ್ಯ ರಥೋತ್ಸವ. ಸಕಲ ಭಕ್ತಾದಿಗಳಿಗೆ ಹೊರಗುರು ವೀರಭದ್ರೇಶ್ವರ ಸ್ವಾಮಿ ಭದ್ರಕಾಳಿ ಆಶೀರ್ವಾದವಾಗಿ ಶುಭಕರವಾಗಲಿ. ಎಷ್ಟೋ ಜನಕ್ಕೆ ಜಾತ್ರೆ ಒಂದು ಸಂಭ್ರಮ ಆದ್ರೆ ಇನ್ನೆಷ್ಟೋ ಜನಕ್ಕೆ ಅದೇ ಜಾತ್ರೆಯಲ್ಲಿ ತಮ್ಮ ಜೀವನನ ಕಟ್ಕೊಳ್ಳೋ ದಾರಿಯಾಗಿರುತ್ತೆ. ಅವ್ರು ವ್ಯಾಪಾರ ಮಾಡೋ ಜಾಗಕ್ಕೆ ಹೋಗಿ ನೀವು ಚೌಕಾಸಿ ಮಾಡ್ತೀರಾ. ಅದೇ ಕೆಲಸನ ನೀವು ಜಾತ್ರೆಯಲ್ಲಿ ಮಾಡೋ ಬದಲು ಯಾವ್ದಾದ್ರು ಮಾಲ್ಗಳಲ್ಲಿ ಮಾಡ್ರಿ. ಆಮೇಲೆ ಇನ್ನೊಂದು ವಿಚಾರ ನಾನು ಹೇಳಲೇಬೇಕು. ಯಾವುದೇ ಒಂದು ಧಾರ್ಮಿಕ ಅಥವಾ ಯಾವುದೇ ರೀತಿಯ ಕಾರ್ಯಕ್ರಮಗಳಾಗಲಿ ಅದೇನು ತೊಂದರೆ ಇಲ್ದಲೆ ಆಗಬೇಕು ಅಂತಂದರೆ ಅದಕ್ಕೆ ಮುಖ್ಯ ಕಾರಣನೇ ನಮ್ಮ ಪೊಲೀಸವರು. ಯಪ್ಪ, ಅಂತೂ ಇಂತೂ ಜಾತ್ರೆ ನೋಡ್ಕೊಂಡು ಬಂದ್ವಿ. ಖಂಡಿತವಾಗ್ಲೂ ನಾವು ದರ್ಶನಕ್ಕೆಲ್ಲ ಹೋಗೋ ಅಷ್ಟು ಆಗುವುದಿಲ್ಲ ಈ ಜನದಲ್ಲಿ. ತೇರು ನೋಡಿದ್ವಾ, ಕೈ ಮುಗಿದ್ವಾ, ಸಾಕು. ಇಷ್ಟೇ ನೋಡ್ರಪ್ಪ ನಮ್ಮ ದೇವರ ಹೊಸಳ್ಳಿ ಜಾತ್ರೆ. ಆದ್ರೆ ನಾವು ಲೇಟಾಗಿ ಬಂದಿದ್ವಿ. ತೇರೆಲ್ಲ ಎಳ್ದಿರೋದು ಆಗೋಗಿತ್ತು ಆಲ್ರೆಡಿ. ಯಾಕೆಂದ್ರೆ ನಮ್ಮ KMR ವ್ಲಾಗ್ಸ್ ಅವರು ತುಂಬಾ ಲೇಟ್ ಮಾಡಿದ್ರು. ನಾವು ಬರ್ತೀನಿ ಬರಲ್ಲ ಅಂತ 2 ಮೈಂಡಲ್ಲಿ ಹೇಳ್ದ. ಆದ್ರೂ ಕೊನೆಗೆ ಕನ್ಫರ್ಮ್ ಆಗಿ ಬಂದ. ಬಟ್ ತೇರು ಎಳೆದಿದ್ರು ಪರವಾಗಿಲ್ಲ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.